ಗೈಸ್ ನಂದು ಔಟ್ಫಿಟ್ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಸೊ ಗೈಸ್ ಫೈನಲಿ ಹೋಗ್ತಿದ್ದೀವಿ, ಬನ್ನಿ. ಸೊ ಗೈಸ್ ಫೈನಲಿ ಬಂದು ರೀಚ್ ಆದ್ವಿ. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಕಾರ್ತಿಕ್ ಲಾಗ್ಸ್. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ನಮ್ಮ ಮನೆ ರೂಮಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಇಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಾನು ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ. ನೈಟು ಕರೆಕ್ಟಾಗಿ 12 ಗಂಟೆಗೆ ಟ್ರೈನ್ ಬಸ್ ಇದೆ. ಕರೆಕ್ಟ್ 12 ಗಂಟೆಗೆ ನಮ್ಮ ಸೋಮಣ್ಣ ಇನ್ನೊಬ್ಬರು ಲಾಗಲ್ಲಿ ನೋಡಿರ್ತೀರೋ ಒಂದು ಸರಿ ಅವರು ಬರ್ತಾರೆ. ನಾನು ಅವರು ಇಬ್ಬರೇ ಹೊಂಟಿರೋದು. ಬನ್ನಿ ಏನೇನಾಗುತ್ತೆ ಈ ಜರ್ನಿ ಎಲ್ಲ ನಿಮಗೆ ಹೇಳ್ತೀನಿ. ಇವಾಗ ಬ್ಯಾಗ್ ಪ್ಯಾಕ್ ಎಲ್ಲ ಮಾಡಿದ್ದಾಗಿದೆ ನೋಡಿ, ಎಲ್ಲ ಬ್ಯಾಗ್ ಪ್ಯಾಕ್ ಎಲ್ಲ ಮಾಡಿದಾಗಿದೆ. ಎಲ್ಲ ವಾಚಸ್ ಆಗಲಿ ಎಲ್ಲ ಪ್ರತಿಯೊಂದು ಇಟ್ಕೊಂಡಾಗಿದೆ. ಸ್ವಲ್ಪ ಹೊತ್ತು ಇನ್ನೂ ಅರ್ಧ ಗಂಟೆ ಟೈಮ್ ಐತೆ. ಅಷ್ಟೊತ್ತಿ ಮಲ್ಕೊಂಡು ಎದ್ದೇಳೋಣ ಅಂತ ಮಲ್ಕೊಂತಿದ್ದೀನಿ. ಮಲ್ಕೊಂಡು ಸಿಗೋಣ, ಇಲ್ಲಾಂದರೆ ಬೇಡ ತಡೀರಿ ಒಂದೇ ಸೆಕೆಂಡು. ನಿಮ್ಮ ನಾಯಿ ನೋಡ್ತೀರಾ? ಬೀತಿ ಮಗಾಡೈತೆ, ನೆಕ್ಸ್ಟ್ ಲೆವೆಲ್ ಅದರದು. ಇವಾಗ ಇದ್ರೊಳಗೆ ಮುಕ್ಕೊಂಡೈತೆ ನೋಡಿ. ಇವಾಗ ಬನ್ನಿ ಹೋಗೋಣಂತ. ಇವಾಗ ಒಂದು ಸಾಕ್ಸ್ಗಳು ಇಟ್ಟಿದ್ದೆ, ಎಲ್ಲಿಟ್ಟಿನಂತ ನನಗೆ ನೆನಪಿಲ್ಲ ನೋಡ್ರಿ. ಇಲ್ಲೆಲ್ಲ ಹುಡುಕಾಡ್ತೀವಿ ಸಾಕ್ಸ್ನ. ಸಾಕ್ಸ್ ಎಲ್ಲ ಮಲ್ಕೊಂಡಿದ್ದಾರೆ. ಏನು ಸಾಕ್ಸ್ ಒಂದು ಹುಡುಕ್ಬೇಕು, ಹುಡುಕಿ ಸಿಗ್ತೀನಿ ತಡೀರಿ ನಾನು ನಿಮಗೆ. ವಯಸ್ಸು ನಂದು ಔಟ್ಫಿಟ್ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. అలాగే ಸಾಕ್ಸು ವಿತ್ತು ಬ್ಯಾಗಿ ಟ್ರ್ಯಾಕ್ ಪ್ಯಾಂಟು ನೋಡಿ, ಮೇಲೆ ಅಪ್ಪರ್ ಹಾಕೊಂಡಿದ್ದೀನಿ ಮಾಮೂಲಿ. ಹೋಗ್ತಾಯಿದ್ದೀನಿ ಇವಾಗ. ನಮ್ಮ ಸೋಮಣ್ಣ ಫೋನ್ ಮಾಡಿಲ್ಲ, ಫೋನ್ ಮಾಡಿ ಹೋಗ್ಬೇಕು. ಬನ್ನಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಔಟ್ ಆಫ್ 10 ರೇಟಿಂಗ್ ಮಾಡಿ. ಇವಾಗ ನೋಡಿ ಬ್ಲ್ಯಾಕ್ ಕಲರ್ ಹಾಕಿದ್ದೀನಿ, ಯಾವ ಥರ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಬ್ಲ್ಯಾಕ್ ಕಲರ್ ನೋಡಿ ಔಟ್ಫಿಟ್ ಈಸ್ ಆ್ಯಕ್ಚುಲಿ ರೂಮ್ ಸ್ವಲ್ಪ ಮೆಸ್ಸಿ ಇದೆ, ಯಾಕಂದರೆ ರೂಮ್ ಕ್ಲೀನ್ ಮಾಡಿಲ್ಲ. ಹಾಗಾಗಿ ಯಾವ ಥರ ಕಾಣಿಸ್ತಿದೆ. ನನಗೆ ಏನಕ್ಕೆ ಮಾತಾಡೋಕೆ ಆಗ್ತಿಲ್ಲ ಅಂದರೆ ಫುಲ್ಲು ಜ್ವರ ಬಂದ್ಬಿಟ್ಟಿದೆ. ಏನು ಮಾತಾಡೋಕೆ ಜಾಸ್ತಿ ವಾಯ್ಸ್ ಬರ್ತಿಲ್ಲ ನನಗೆ ಫುಲ್ಲು. ಇಲ್ಲ ಇವತ್ತು ಮಧ್ಯಾಹ್ನ 6 ಗಂಟೆಯಿಂದ ಸ್ಟಾರ್ಟ್ ಆಯಿತು, ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಏನಾರಾಗಿ ಹೋಗಲೇಬೇಕಂತ ಅಂದ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಹೋಗೋಣಂತ. ಇವಾಗಿನ್ನೂ ಹೊರಡೋಕ್ಕೆ ನಮ್ಮ ಸೋಮಣ್ಣ ಬೇರೆ ಫೋನ್ ಮಾಡಿಲ್ಲ. ನನಗೆ ಫೋನ್ ಮಾಡ್ತೀವಿ, ಅವರಿಗೆ ಫೋನ್ ಮಾಡಿ ಏನಂತ ವಿಚಾರಿಸ್ತೀನಿ ತಡೀರಿ. ಸೊ ಗೈಸ್ ಫೈನಲಿ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಹೋಗೋದಕ್ಕೆ ಲೇಟ್ ಆಯಿತು ಅಷ್ಟೇ. ಇವಾಗ ಹೋಗ್ತಿದ್ದೀವಿ, ಬನ್ನಿ ನಮ್ಮ ಸೋಮಣ್ಣ ತೋರಿಸ್ತೀನಿ. ಬಂದ ತಕ್ಷಣ ಫೈನಲಿ ರ್ಯಾಪಿಡೋ ಬುಕ್ ಮಾಡಿದ್ದೀನಿ, ಇನ್ನೇನು ಬರ್ತಿದೆ. ಬಂದಿದ ತಕ್ಷಣ ಇಲ್ಲಿ ಹತ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬೇಕು. ಬನ್ನಿ ಹೋಗೋಣಂತೆ. ಸೊ ಗೈಸ್ ಫೈನಲಿ ಹೋಗ್ತಿದ್ದೀವಿ. ಇದರಲ್ಲಿ ಏನು ಬುಕ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ದೂರ ಇದಕ್ಕೆ ಹೋಗ್ಬೇಕು, ರೈಲ್ವೆ ಸ್ಟೇಷನ್ ಹತ್ರ. ಅಲ್ಲೇ ಇರೋದು ಬಸ್ಸು, ಬನ್ನಿ ಹೋಗೋಣಂತೆ. ಸೊ ಗೈಸ್ ಫೈನಲಿ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಹತ್ರ ಕುಂತಿದ್ದೀವಿ ನೋಡಿ. 12 ಗಂಟೆ ಬರ್ತದಂತೆ ಬಸ್. ಅದು ಅಲ್ಲಿ ತನಕ ಕಾಯ್ಬೇಕು. 12:45 1 ಗಂಟೆ ಒಳಗೆ ಬರ್ತದಂತೆ. ಇನ್ನು ಟೈಮ್ ಬಂದು ಎಷ್ಟಂದರೆ ಟೈಮ್ ಇನ್ನೂ 11:30 ಇಲ್ಲ 12:30 ಟೈಮು. ಇನ್ನೂ ಗೊತ್ತಿಲ್ಲ ಎಷ್ಟು ಗಂಟೆ ಬರ್ತದಂತ. ಬಂದಿದ ತಕ್ಷಣ ಹೋಗೋದು, ನೋಡೋಣ. ಇನ್ನು ಯಾವಾಗ ಬರ್ತದೆ ಏನೋ ಡೌಟ್ ಆಗಿದೆ. ಸೊ ಡೌಟ್ ಅನ್ನೋದಿಲ್ಲ, ಬರ್ತದೆ. ಬಸ್ಸು ಬುಕ್ಕಿಂಗ್ ಆಗಿದೆ ಎಲ್ಲ ಏನು ಬರ್ಬೋದು. ಬಂದಿದ ತಕ್ಷಣ ಹೋಗೋಣ ಅಂತ. ಬಸ್ಸು ನೀಟ್ ಐತೆ, ಎಲ್ಲ ಚೆನ್ನಾಗಿದೆ. ಇವಾಗ ಬೆಳಗ್ಗೆ 7 ರೀಚ್ ಆದ್ವಿ. ಕರೆಕ್ಟಾಗಿ 8 ಗಂಟೆ ರೀಚ್ ಆಗಿದ್ದೀವಿ. ಏನೋ ಬನ್ನಿ ಹೋಗೋಣ ಅಂತ ದೇವಸ್ಥಾನದ ಹತ್ರ. ಫೈನಲಿ ರೀಚ್ ಆದ್ವಿ. ಹೋದ ಸರಿ ನಿಮ್ಮ ಬ್ಲಾಗ್ ನೋಡಿದ್ರೆ ಗೊತ್ತಾಗಿರೋದು. ಹೋದ ಸರಿನೂ ಬಂದಿದ್ದೆ ನಾನು, ಈ ಸರಿನೂ ಬರ್ತೇನೆ. ಬನ್ನಿ ಹೋಗೋಣ ಅಂತಂದು. ಸೊ ಗೈಸ್ ಫೈನಲಿ ನಾವೆಲ್ಲ ಫ್ರೆಶ್ ಅಪ್ ಆಗೋಕ್ಕಂತ ಬಟ್ಟೆ ಎಲ್ಲ ತಗೊಂಡು ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಎಲ್ಲ ಇಲ್ಲ ನೋಡೋಕ್ಕೆ. ಹಾಗಾಗಿ ಇವಾಗ ಏನು ನಾವು ಹೋಗ್ಬೇಕು. ಇವಾಗ ದೇವಸ್ಥಾನದ ಹತ್ರ ಹಾಗಾಗಿ ಫ್ರೆಶ್ ಅಪ್ ಆಗಬೇಕಂತ ಬಂದಿದ್ದೀವಿ. ನಮ್ಮ ಸೋಮಣ್ಣ ಹೋಗುತ್ತೆ ಫ್ರೆಶ್ ಅಪ್ ಆಗಿದ್ದು. ನಾನು ಬರೀದಷ್ಟ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗಿ ಬರೋದು. ಹೋಗೋಣ ದೇವಸ್ಥಾನಕ್ಕೆ. ದೇವಸ್ಥಾನ ನೋಡಿದ್ರಲ್ಲ ಅಲ್ಲಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ದೇವಸ್ಥಾನ ತೋರಿಸ್ತೀನಿ. ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಕೀಪ್ ವಾಚಿಂಗ್. ಬಾಯ್ ಬಾಯ್.